ಹಾಯ್ ಹಲೋ ಸ್ನೇಹಿತರೆ, ನಿಮ್ಮ ಕನ್ನಡ ವಾಹಿನಿ ಆಹಾರ ಯುಗಕ್ಕೆ ತಮಗೆ ಆತ್ಮೀಯವಾದ ಸ್ವಾಗತ. ತಾವು ಇನ್ನೂ ಆಹಾರ ಯುಗ ಕನ್ನಡ ವಾಹಿನಿಯನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡಿರದಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ, ಬೆಲ್ ಐಕಾನ್ ಒತ್ತಿ ಸಕಾಲದಲ್ಲಿ ನಮ್ಮ ಎಲ್ಲ ಕಂಟೆಂಟುಗಳನ್ನು ಪಡೆದುಕೊಳ್ಳಿ. ಧನ್ಯವಾದಗಳು. ಬೆಂಡೆಕಾಯಿಯನ್ನು ನಮ್ಮ ಆಹಾರದ ಭಾಗ ಮಾಡಿಕೊಳ್ಳುವುದರಿಂದ ನಮಗೆ ದೊರಕಬಹುದಾದ ಆರೋಗ್ಯ ಲಾಭಗಳನ್ನು ಕುರಿತು ಇಂದು ವಿಚಾರ ಮಾಡೋಣ. ಬೆಂಡೆಕಾಯಿ ನಮಗೆಲ್ಲ ತಿಳಿದಿರುವ ಜನಪ್ರಿಯ ತರಕಾರಿ. ಬಿಳಿ ಅಥವಾ ಹಳದಿ ಬಣ್ಣದ ಹೂ ಬಿಡುವ ಗಿಡ ಇದು. ಹಸಿರು ಬಣ್ಣದ ಬೆಂಡೆ ಸಾಮಾನ್ಯವಾದರೂ ನೇರಳೆ, ಕೆಂಪು ಹಾಗೂ ಬಿಳಿ ಅಥವಾ ಬೂದು ಬಣ್ಣದ ಬೆಂಡೆಕಾಯಿಗಳು ಇವೆ. ಕೆಲವೊಮ್ಮೆ ಕಲರ್ ಮಿಕ್ಸ್ ಕೂಡ ಸಿಗಬಹುದು. ಬೆಂಡೆಕಾಯಿಗೆ ವಿಶಿಷ್ಟವಾದ ನೀಳವಾದ ತೆಳುವಾದ ಆಕಾರ ಇದೆ. ಈ ಕಾರಣಕ್ಕೆ ಇದನ್ನು ಲೇಡೀಸ್ ಫಿಂಗರ್ ಎಂದು ಕರೆಯಲಾಗುತ್ತದೆ. ಉದ್ದುದ್ದವಾಗಿ ಕತ್ತರಿಸಿದರೆ ಒಳಗೆ ಟ್ಯೂಬ್ನಂತೆ ಕಾಣುತ್ತದೆ. ಅದರಲ್ಲಿ ಕಾಣಸಿಗುವುದು ಮುತ್ತಿನಂಥ ಸಣ್ಣ ಬಿಳಿ ಬೀಜಗಳು. ಅಡ್ಡಡ್ಡಕ್ಕೆ ಕತ್ತರಿಸಿದರೆ ಕಾಣುವುದು ಬಹುಭುಜಾಕೃತಿ ಪಾಲಿಗಾನ್. ಅವುಗಳೊಳಗೆ ತುಂಬಿಕೊಂಡ ಅವೇ ಮುತ್ತಿನ ಮಣಿಯಂತಹ ಬೀಜಗಳು. ವಿಶೇಷವೆಂದರೆ ವಿಶೇಷ, ಮಿತಿ ಎನ್ನುವುದಾದರೆ ಮಿತಿ. ಅಂದರೆ ಹೀಗೆ ಬೆಂಡೆಕಾಯಿಯನ್ನು ಕತ್ತರಿಸುವಾಗ ಬೇಯಿಸುವಾಗ ಬರುವ ಅಂಟಿಕೊಳ್ಳುವ ಲೋಳೆಯಂತಹ ವಸ್ತು. ಪ್ರತಿ 100 ಗ್ರಾಂ ಬೆಂಡೆಕಾಯಿಯಲ್ಲಿ ಇರುವ ಪೋಷಕಾಂಶಗಳು, ಪೋಷಕ ತತ್ವಗಳೇನು ನೋಡೋಣ. ವಿಶೇಷವೆಂದರೆ ಇದರಲ್ಲಿರುವ ಪ್ರೋಟೀನ್. ಇದಲ್ಲದೆ ಇದರಲ್ಲಿ ವಿಟಮಿನ್ ಕೆ, ವಿಟಮಿನ್ B6, ವಿಟಮಿನ್ ಎ, ಸಿಗಳು ದೈನಂದಿನ ಅವಶ್ಯಕತೆಯ ಬಹುಭಾಗವನ್ನು ಪೂರೈಸುತ್ತವೆ. ಅದೇ ರೀತಿಯಾಗಿ ಮ್ಯಾಂಗನೀಸ್, ಮೆಗ್ನೀಸಿಯಂ, ತಾಮ್ರ ಕೂಡ ದೈನಂದಿನ ಅವಶ್ಯಕತೆಯ ಬಹಳಷ್ಟು ಭಾಗ ಇದರಲ್ಲಿದೆ. ಇತರ ಖನಿಜಾಂಶಗಳಾದ ಪೊಟ್ಯಾಷಿಯಂ, ಕ್ಯಾಲ್ಶಿಯಂ, ರಂಜಕ, ಜಿಂಕ್ ಮತ್ತು ಕಬ್ಬಿಣ ಕೂಡ ಇದರಲ್ಲಿದೆ. ಉತ್ತಮ ಪ್ರಮಾಣದಲ್ಲಿ ಫೋಲೇಟ್ ಹಾಗೂ ಫ್ಲೇವನಾಯ್ಡ್ಗಳು, ಐಸೋಕ್ವರ್ಸೆಟಿನ್ನಂತಹ ಪಾಲಿಫಿನಾಲ್ಗಳು ಇದರಲ್ಲಿವೆ. ಓಕ್ರಾ ಲೋಳೆಯು ನೈಸರ್ಗಿಕ ಪಾಲಿಸ್ಯಾಕರೈಡ್ಗಳಿಂದ ಕೂಡಿದ್ದು ಡಿ-ಗ್ಯಾಲಕ್ಟೋಸ್, ಎಲ್-ರಾಮ್ನೋಸ್ ಮತ್ತು ಗ್ಯಾಲಕ್ಟ್ರೋನಿಕ್ ಆಮ್ಲಗಳ ಮಾನೋಸ್ಯಾಕರೈಡ್ಗಳನ್ನು ಒಳಗೊಂಡಿರುತ್ತದೆ. ಈ ಎಲ್ಲ ಕಾರಣಗಳಿಂದ ಬೆಂಡೆಕಾಯಿ ಹಲವಾರು ಆರೋಗ್ಯ ಲಾಭಗಳನ್ನು ಒದಗಿಸುತ್ತದೆ. ಈ ಆರೋಗ್ಯ ಲಾಭಗಳ ಒಂದು ಪಕ್ಷಿ ನೋಟ ಇಲ್ಲಿದೆ. ಬೆಂಡೆಕಾಯಿ ಜೀರ್ಣಕ್ರಿಯೆಯನ್ನು ಸುಧಾರಿಸುತ್ತದೆ. ಇದರಲ್ಲಿ ಉತ್ತಮವಾದ ನಾರಿನಾಂಶ ಹೆಚ್ಚು ಇದೆ. ಇದು ಜೀರ್ಣಕ್ರಿಯೆಯನ್ನು ಉತ್ತಮಗೊಳಿಸಲು ಸಹಕಾರಿ. ಹೊಟ್ಟೆ ಕಟ್ಟಿಕೊಳ್ಳುವ ಸಮಸ್ಯೆಯನ್ನು, ಮಲಬದ್ಧತೆಯನ್ನು ತಡೆಯಬಲ್ಲದು. ತನ್ನ ಲೋಳೆಯ ಅಂಟಿನ ವಿಶಿಷ್ಟ ಕಾರಣದಿಂದ ದೇಹಕ್ಕೆ ಬೇಡವಾದ, ತೊಂದರೆ ಕೊಡಬಹುದಾದ ಗ್ಯಾಸ್ಟ್ರೈಟಿಸ್, ಗ್ಯಾಸ್ಟ್ರಿಕ್ ಅಲ್ಸರ್ಗಳಿಗೆ ಕಾರಣವಾಗಬಹುದಾದ ಬ್ಯಾಕ್ಟೀರಿಯಾಗಳನ್ನು ದೇಹದಿಂದ ಹೊರದೂಡಿ ಜೀರ್ಣಾಂಗ ವ್ಯವಸ್ಥೆ ಶುದ್ಧವಾಗಿರುವಂತೆ, ಸಮರ್ಥವಾಗಿ ಕಾರ್ಯನಿರ್ವಹಿಸುವಂತೆ ನೋಡಿಕೊಳ್ಳುತ್ತದೆ. ಬೇಡವಾದವುಗಳನ್ನು ಹೊರದೂಡುವುದಷ್ಟೇ ಅಲ್ಲದೆ ಬೆಂಡೆಕಾಯಿಯಲ್ಲಿ ಇರುವ ಉತ್ತಮವಾದ ನಾರು ಕರುಳಿನಲ್ಲಿ ಇರುವ ಅವಶ್ಯಕ ಬ್ಯಾಕ್ಟೀರಿಯಾಗಳನ್ನು ಪೋಷಿಸಬಲ್ಲದು. ಇದರಲ್ಲಿರುವ ವಿಟಮಿನ್ ಎ ಮ್ಯೂಕಸ್ ಮೆಂಬ್ರೇನುಗಳ ರಚನೆ ಹಾಗೂ ಕಾರ್ಯಾಚರಣೆಯನ್ನು ಉತ್ತಮಗೊಳಿಸಿ ಕರುಳಿನ ಆರೋಗ್ಯ ಅಷ್ಟೇ ಏಕೆ ಇಡೀ ಜೀರ್ಣಾಂಗ ವ್ಯವಸ್ಥೆಯ ಆರೋಗ್ಯ ವೃದ್ಧಿ ಮಾಡಬಲ್ಲ. ಇದರಿಂದ ಕರುಳಿನ ಜೀರ್ಣನಾಳದ ಆರೋಗ್ಯ ಉತ್ತಮವಾಗುವುದಲ್ಲದೆ ಸಂಬಂಧಿತ ಸಮಸ್ಯೆಗಳಾದ ಹೊಟ್ಟೆ ಉಬ್ಬರಿಸಿಕೊಳ್ಳುವುದು, ಸೆಳೆತ, ನೋವು ಮುಂತಾದವುಗಳಿಗೂ ಪರಿಹಾರ ದೊರಕುತ್ತದೆ. ಬವೆಲ್ ಮೂವ್ಮೆಂಟನ್ನು ಉತ್ತಮಗೊಳಿಸಿ ಇರಿಟಬಲ್ ಬವೆಲ್ ಸಿಂಡ್ರೋಮ್ನ ಸಮಸ್ಯೆ ತಡೆಯಲು ಇದು ಸಹಕಾರಿ. ರಕ್ತದಲ್ಲಿನ ಸಕ್ಕರೆಯ ಪ್ರಮಾಣ ತಗ್ಗಿಸಲು ಬೆಂಡೆ ಸಹಕಾರಿ. ಬೆಂಡೆಕಾಯಿಯಲ್ಲಿ ನಾರಿನಂಶ ಹೆಚ್ಚಾಗಿದೆ. ಪಾಲಿಫಿನಾಲ್ನಂತಹ ವಸ್ತುಗಳಿವೆ. ಇವು ಸಕ್ಕರೆಯ ಮಟ್ಟವನ್ನು ನಿಯಂತ್ರಿಸುವಲ್ಲಿ ಸಹಾಯ ಮಾಡುತ್ತವೆ. ಜೀರ್ಣನಾಳದಲ್ಲಿ ಸಕ್ಕರೆ ಹೀರಿಕೊಳ್ಳುವ ಪ್ರಕ್ರಿಯೆಯನ್ನು ಇವು ನಿಯಂತ್ರಣ ಮಾಡುತ್ತವೆ. ಇದರಿಂದಾಗಿ ರಕ್ತದ ಸಕ್ಕರೆಯ ಪ್ರಮಾಣದಲ್ಲಿ ಏರುಪೇರುಗಳು ಆಗುವುದಿಲ್ಲ. ಹಾಗಾಗಿ ಡಯಾಬಿಟಿಸ್ನ ಅಂಚಿನಲ್ಲಿರುವವರಿಗೆ ಸಹಕಾರಿ. ಆದರೆ ಡಯಾಬಿಟಿಸ್ ಇದ್ದು ಆ ಕಾರಣಕ್ಕೆ ಮೆಟ್ಫಾರ್ಮಿನ್ ಸೇವಿಸುತ್ತಿದ್ದರೆ ಬೆಂಡೆ ಆ ಮೆಡಿಸಿನ್ನ ಕಾರ್ಯಾಚರಣೆಯನ್ನು ಅಡ್ಡಿಪಡಿಸಬಹುದೆಂದು ತಿಳಿದು ಬಂದಿದೆ. ಈ ವಿಷಯದಲ್ಲಿ ಎಚ್ಚರ ಅವಶ್ಯಕ. ಬೆಂಡೆ ಕೊಲೆಸ್ಟರಾಲ್ ಕಡಿಮೆ ಮಾಡಿ ಹೃದಯ ರೋಗದ ಸಮಸ್ಯೆಯನ್ನು ನಿಯಂತ್ರಿಸುತ್ತದೆ. ಬೆಂಡೆಕಾಯಿಯಲ್ಲಿರುವ ನಾರು, ಲೋಳೆ ದೇಹದಲ್ಲಿ ಜೀರ್ಣಕ್ರಿಯೆ ನಡೆಯುತ್ತಿರುವಾಗ ಕೊಲೆಸ್ಟರಾಲ್ನೊಂದಿಗೆ ವಿಶೇಷವಾಗಿ ಕೂಡಿಕೊಂಡು ಅದನ್ನು ಮಲದ ರೂಪದಲ್ಲಿ ದೇಹದಿಂದ ಹೊರದೂಡುತ್ತದೆ. ಕರುಳಿನಲ್ಲಿ, ರಕ್ತದಲ್ಲಿ ಕೊಲೆಸ್ಟರಾಲ್ನ ಮಟ್ಟ ಹೆಚ್ಚಾಗದಂತೆ, ಅದರಿಂದ ರಕ್ತದ ಒತ್ತಡ ಹೆಚ್ಚಾಗದಂತೆ ನೋಡಿಕೊಳ್ಳುತ್ತದೆ. ಹೃದಯದ ಆರೋಗ್ಯವನ್ನು ಕಾಪಾಡುತ್ತದೆ. ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚು ಮಾಡುತ್ತದೆ. ಕ್ಯಾನ್ಸರ್ ವಿರುದ್ಧವೂ ಇದು ಪ್ರಯೋಜನಕಾರಿ. ಬೆಂಡೆಕಾಯಿಯಲ್ಲಿರುವ ವಿಟಮಿನ್ ಸಿ ಹಾಗೂ ಆ್ಯಂಟಿಆಕ್ಸಿಡೆಂಟ್ಗಳು, ಫೈಟೋಕೆಮಿಕಲ್ಗಳು ಆಕ್ಸಿಡೇಟಿವ್ ಸ್ಟ್ರೆಸ್ ತಗ್ಗಿಸುವುದಲ್ಲದೆ ನಮ್ಮ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸಬಲ್ಲವು. ಇದರಿಂದಾಗಿ ನಮಗೆ ಬರಬಹುದಾದ ರೋಗಗಳು, ತಗುಲಿಕೊಳ್ಳಬಹುದಾದ ಸೋಂಕುಗಳಿಂದ ರಕ್ಷಣೆ ಸಿಗುತ್ತದೆ.
ಬೆಂಡೆಕಾಯಿಯಲ್ಲಿರುವ ಲೆಕ್ಟಿನ್ ಒಂದು ಆ್ಯಂಟಿ ನ್ಯೂಟ್ರಿಷನಲ್ ಫ್ಯಾಕ್ಟರ್ ಆದರೂ ಕ್ಯಾನ್ಸರ್ನ ವಿರುದ್ಧ ಪರಿಣಾಮಕಾರಿ ಎಂದು ತಿಳಿದು ಬಂದಿದೆ. ಬೆಂಡೆಕಾಯಿ ಗರ್ಭಿಣಿಯರಿಗೆ ಬಹು ಪ್ರಯೋಜನಕಾರಿ. ಫೋಲೇಟ್ ಅಂದರೆ ವಿಟಮಿನ್ B9 ಗರ್ಭಿಣಿಯರಿಗೆ ಬಹಳ ಅವಶ್ಯಕವಾದ ಪೋಷಕಾಂಶ. ನ್ಯೂರಲ್ ಟ್ಯೂಬ್ ಡಿಫೆಕ್ಟ್ ಅಂದರೆ ಗರ್ಭದಲ್ಲಿರುವ ಮಗುವಿನ ಮೆದುಳು ಹಾಗೂ ಬೆನ್ನುಹುರಿಯ ಬೆಳವಣಿಗೆ ಸರಿಯಾಗಿ ಆಗದೇ ಹೋಗುವ ಅಪಾಯವನ್ನು ಇದು ತಗ್ಗಿಸುತ್ತದೆ. ಮಕ್ಕಳನ್ನು ಹೆರುವ ವಯಸ್ಸಿಗೆ ಬಂದ ಮಹಿಳೆಯರಿಗೆ ದಿನಕ್ಕೆ 400 ಮೈಕ್ರೋಗ್ರಾಂನಷ್ಟು ಫೋಲೇಟ್ ಅವಶ್ಯಕ. 100 ಗ್ರಾಂ ಬೆಂಡೆ ಮಹಿಳೆಯರ ದೈನಂದಿನ ಅವಶ್ಯಕತೆಯ 15% ಫೋಲೇಟ್ ಅನ್ನು ಒದಗಿಸಬಲ್ಲದು. ಬೊಜ್ಜು ಕರಗಿಸಲು, ದೇಹದ ತೂಕ ನಿಯಂತ್ರಿಸಲು ಬೆಂಡೆ ಸಹಕಾರಿ. ಬೆಂಡೆಯಲ್ಲಿ ಇರುವ ನಾರು ಹೆಚ್ಚು ಹೊತ್ತು ಹೊಟ್ಟೆ ತುಂಬಿದಂತಹ ಫೀಲಿಂಗ್ ನೀಡುತ್ತದೆ. ದೇಹದ ಕಾರ್ಯಾಚರಣೆಗಳಿಗೆ, ಮೆಟಬಾಲಿಸಮ್ಗೆ ಅವಶ್ಯಕವಾದ ಪೋಷಕಾಂಶಗಳನ್ನು ಹೀರಿಕೊಳ್ಳಲು ಸಹಾಯ ಮಾಡುವುದಲ್ಲದೆ ದೇಹದ ತೂಕ ಇಳಿಸಲು ಕಾರಣವಾಗುತ್ತದೆ. ಉರಿಯೂತಗಳನ್ನು ತಗ್ಗಿಸಲು ಇದು ಉಪಯೋಗಕಾರಿ. ಬೆಂಡೆಯಲ್ಲಿ ಹಲವಾರು ಆ್ಯಂಟಿ ಇನ್ಫ್ಲಮೇಟರಿ ಕಾಂಪೌಂಡ್ಗಳಿವೆ. ಉರಿಯೂತಗಳನ್ನು ಅವು ತಗ್ಗಿಸಬಲ್ಲವು. ಆರ್ಥರೈಟಿಸ್, ಹೃದಯ, ಮುಖ್ಯವಾಗಿ ಶ್ವಾಸಕೋಶದ ಉರಿಯೂತಗಳಿಗೆ ಪರಿಣಾಮಕಾರಿ ಇದು. ಗಂಟಲು ನೋವು, ನುಂಗಲು ಉಂಟಾಗುವ ತೊಂದರೆಗಳನ್ನು ಇದು ನಿವಾರಿಸಬಲ್ಲದು. ಕಣ್ಣಿನ ಆರೋಗ್ಯಕ್ಕೆ ಅವಶ್ಯಕ, ಸಹಕಾರಿ. ಬೆಂಡೆಯಲ್ಲಿ ವಿಟಮಿನ್ ಎ ಸಾಕಷ್ಟು ಪ್ರಮಾಣದಲ್ಲಿದೆ. ಇದರಲ್ಲಿರುವ ಜಿಯಾಕ್ಸಾಂಥಿನ್ ಹಾಗೂ ಲ್ಯೂಟಿನ್ಗಳು ಕಣ್ಣಿನ ಆರೋಗ್ಯಕ್ಕೆ ಅವಶ್ಯಕ, ಸಹಕಾರಿ. ವಯಸ್ಸಾದಂತೆ ಉಂಟಾಗುವ ಮ್ಯಾಕ್ಯುಲರ್ ಡಿಜನರೇಷನನ್ನು ಕೂಡ ಇದು ತಡೆಯಬಲ್ಲದು. ಮೂಳೆಗಳ ಆರೋಗ್ಯಕ್ಕೆ ಉತ್ತಮ ಇದು. ಬೆಂಡೆಕಾಯಿಗಿದೆ ಆ್ಯಂಟಿಸೆಪ್ಟಿಕ್ ಹಾಗೂ ಆ್ಯಂಟಿ ಬ್ಯಾಕ್ಟೀರಿಯಲ್ ಗುಣಗಳು. ಪುರುಷರ ಚೈತನ್ಯಕಾರಿ ಆರೋಗ್ಯಕ್ಕೆ ಉತ್ತಮ. ಚರ್ಮ ಹಾಗೂ ಕೂದಲಿನ ಆರೋಗ್ಯವನ್ನು ಇದು ಉತ್ತಮಗೊಳಿಸಬಲ್ಲದು. ಸ್ಮರಣ ಶಕ್ತಿಯನ್ನು ಇದು ಹೆಚ್ಚಿಸಬಲ್ಲದು. ಬೆಂಡೆಕಾಯಿಯನ್ನು ತರಕಾರಿಯಾಗಿ ಬಳಸುವುದು ನಮಗೆಲ್ಲ ತಿಳಿದಿರುವ ವಿಷಯವೇ. ಇದನ್ನು ಪಿಕಲ್ ಮಾಡಿ ರಫ್ತು ಕೂಡ ಮಾಡಲಾಗುತ್ತದೆ. ಬೆಂಡೆಕಾಯಿಯನ್ನು ನೀರಿನಲ್ಲಿ ನೆನೆಸಿಟ್ಟು ಪಡೆದ ಲೋಳೆ ಸಹಿತವಾದ ಬೆಂಡೆ ನೀರು ಹಲವಾರು ಆರೋಗ್ಯ ಲಾಭಗಳನ್ನು ಹೊಂದಿದೆ. ದಿನನಿತ್ಯ ಅದನ್ನು ಕುಡಿಯುವುದು ಅಮೃತ ಕುಡಿದಂತೆ ಎಂದು ಹೇಳಲಾಗುತ್ತದೆ. ಈ ಲೋಳೆ ವಸ್ತುವಿಗೆ ಆಹಾರದ ಉಪಯೋಗಗಳಲ್ಲದೆ ಹಲವಾರು ಕೈಗಾರಿಕಾ ಬಳಕೆಗಳು ಇವೆ. ಉದಾಹರಣೆಗೆ, ಆರ್ಗ್ಯಾನಿಕ್ ಬೆಲ್ಲ ಮಾಡುವಾಗ ಕಬ್ಬಿನ ರಸದಲ್ಲಿ ಬೇಡವಾದ ರಾಡಿಯನ್ನು ಹೋಗಲಾಡಿಸಲು ಇದನ್ನು ಬಳಕೆ ಮಾಡಲಾಗುತ್ತದೆ. ಹೀಗೆ 10 ಆರೋಗ್ಯ ಲಾಭಗಳನ್ನು ಯಥೇಚ್ಛವಾಗಿ ಕೊಡುವ ಬೆಂಡೆಕಾಯಿಯನ್ನು ಹೆಚ್ಚಾಗಿ ಬಳಸುವುದು ಆರೋಗ್ಯದ ದೃಷ್ಟಿಯಿಂದ ಹೆಚ್ಚು ಸಮಂಜಸ ಎಂದು ತೋರುತ್ತದೆ. ಸ್ನೇಹಿತರೆ, ನಮ್ಮ ವಾಹಿನಿ ಆಹಾರ ಯುಗದಲ್ಲಿ ಭಾಗಿಯಾಗಿರುವುದಕ್ಕೆ ಧನ್ಯವಾದಗಳು. ಆಹಾರ ಯುಗ ಕನ್ನಡ ವಾಹಿನಿಯನ್ನು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಕಂಟೆಂಟ್ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಇನ್ನೊಂದು ಆಹಾರ ವಿಶೇಷದೊಂದಿಗೆ ಮುಂದಿನ ಆಹಾರ ಯುಗದ ಸಂಚಿಕೆಯಲ್ಲಿ ಮತ್ತೆ ಭೇಟಿಯಾಗೋಣ. ಧನ್ಯವಾದಗಳು. ನಮಸ್ಕಾರ.